ಈಗ ನಾವು ಹೋಗ್ತಾ ಇರೋದು ಜಮಖಂಡಿ ತಾಲೂಕು ಕಲ್ಲೋಳಿ ಗ್ರಾಮಕ್ಕೆ. ಇಲ್ಲಿ ಪ್ರಗತಿಪರ ರೈತರಾದಂಥ ಮುಕುಂದರಾಜ್ ಜಾಧವ್ ಅವರು 86-032 ಈ ತಳಿಯನ್ನು 6 ತಿಂಗಳಲ್ಲಿ ಅದ್ಭುತವಾಗಿ ಬೆಳೆಸಿದ್ದರು. ಹೀಗಾಗಿ ಅವರ ಹೊಲಕ್ಕೆ ವಿಸಿಟ್ ಕೊಡಕತ್ತಂದು ಹೊಂಟೇನಿ. ನೋಡೋಣ ಬರ್ರಿ ಅಲ್ಲಿಂದ ಅವ್ರ ಬಾಯಿಂದ ಏನು ಇದಾಗುತ್ತೆ ಅದನ್ನು ಕೇಳೋಣ ಬರ್ರಿ. ಎಲ್ಲರಿಗೂ ನಮಸ್ಕಾರ. ನಾವು ಈಗ ಜಮಖಂಡಿ ತಾಲೂಕಿನ ಕಲ್ಲೋಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಪ್ರಗತಿಪರ ರೈತರಾದ ಮುಕುಂದ್ ಜಾಧವ್ ಅವರ ತೋಟಕ್ಕೆ ಬಂದಿದ್ದೀವಿ. ಅವರು ಕಬ್ಬ ಹೇಗೆ ಬೆಳೆಸಿದ್ದಾರೆ, ಅದಕ್ಕೆ ಏನು ನಿರ್ವಹಣೆ ಮಾಡ್ಯಾರ ಅನ್ನೋದ್ರ ಸಂಬಂಧ ಇಲ್ಲಿ ಬಂದಿದ್ದೀವಿ ನಾವು. ಅವ್ರ ಬಾಯಿಂದನೇ ಕೇಳಿಕಿಸಿಂದ ಏನು ಮಾಡ್ಯಾರು, ಬಡ್ಡಿ ಹಿಡ್ಕೊಂಡು ತುಜಿತಕ್ಕ ಏನೇನು ಮಾಡ್ಯಾರಲ್ಲ ಅದನ್ನು ಅವ್ರ ಬಾಯಲ್ಲಿ ಕೇಳೋಣ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಮುಕುಂದರಾಜ್ ಜಾಧವ್ ರೀ. ಮುಕುಂದ್ ಶಿವಾಜಿ ಜಾಧವ್ ರೀ. ನೀವು ಕಬ್ಬ ಬೆಳ್ಸಕತ್ತಿ ಎಷ್ಟು ವರ್ಷ ಆತ್ರಿ? ಈಗ ನಾವಾದ್ರೂ 4 ವರ್ಷ ಆತ್ರಿ. ನಮ್ಮ ತಂದೆಯವ್ರದ ಒಂದು 10-15 ವರ್ಷ ಆತ್ರಿ. ಇಷ್ಟು ಈಗ ನೀರಾವರಿಯಾಗಿ ಎಷ್ಟು ವರ್ಷ ಆತ್ರಿ? ಇದು ನೀರಾವರಿಯಾಗಿ ಒಂದು 7-8 ವರ್ಷ ಆತ್ರಿ. ಮೊದಲಕ್ಕೆ ಬೇಸಾಯ ಮಾಡಿ ಈ ಕಬ್ಬ ಬೆಳೆಸೋದು ನಿಮ್ಗೆ ಮೊದಲಿಂದ ಅದರದ ಮಾಹಿತಿ ಇತ್ತು ಏನು ಮತ್ತೆ ಇಲ್ಲಿಂದ ಮಾಹಿತಿ ತೊಗೊಂಡು ನೀವು ಕಬ್ಬ ಬೆಳೆಸೋದು ಮಾಡಕತ್ತೀರಿ? ಪೈಲೆ ಅತ್ತೇನ ಮಾಹಿತಿ ಇದ್ದಿದ್ದಲ್ಲಿ ಹಿರಿಯರ ಕಾಲ ಕೈ ಮಾಡ್ತೀರಿ ಅವ್ರಿ. ಈಗ ನಾವು ಸರ್ಗಳು ಹೇಳತ್ತೀರಿ, ಇದ್ರ ಪ್ರಕಾರ ಮಾಡತ್ತಿದ್ದೀವಿ. ಈ ವರ್ಷ ಒಂದೇ ಪಲಾಟ್ರಿ ನೀವು ಸೇದ ಮಾಡತ್ತಿದ್ರಿ. ಕಬ್ಬ 6 ತಿಂಗಳು ಕಬ್ಬ ತಿನ್ನಿದ್ರಿ. 6 ತಿಂಗಳು ಕಬ್ಬ ನಾಟಿ ಮಾಡಿದ್ದೆ ಅಂದ್ರೆ ಇದು ಜನವರಿ 19ನೇ ತಾರೀಕು ನಾಟಿ ಮಾಡಿದ್ವಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಪರಿಚಯ ಮಾಡಿಕೊಡ್ಲಿ. ಸಿದ್ದಪ್ಪ ಯರ್ಸಂಗಪ್ಪ ಉಪ್ಪಂದಿನ ರೀ. ಸಾಕಿನ ಕಲ್ಲೋಳಿ ರೀ. ಕಬ್ಬ ಹಚ್ಚಕತ್ತಿ ಎಷ್ಟು ವರ್ಷ ಆತ್ರಿ? ನಾವು ಕಬ್ಬ ಹಚ್ಚಾಕತ್ತೆ ನಾವು ತಿಳಿಕಿತ ಮೊದಲು ಹಚ್ಚಾಕತ್ತೆ ರೀ. ನಾವು ಈಗ ನಿಮ್ಮ ಇದನ್ನ ನೋಡಿ ಈಗ ನಾವು ಗೊಬ್ಬರ ನಿಮ್ಮ ಟೈಪ್ ಮಾಡಾಕಿದ್ರಿ. ತಳಕ್ಕೆ ಏನೇನು ಆರ್ಗ್ಯಾನಿಕ್ ಗೊಬ್ಬರ ಏನು ತಿಪ್ಪಿ ಗೊಬ್ಬರ ಅದು ಏನು ಹಾಕ್ಯಾರಿಲ್ರಿ? ತಿಪ್ಪಿ ಗೊಬ್ಬರ ಒಂದು 4-5 ಡಬ್ಬಿ ಕಡ್ದವ್ರಿ. ರಾಸಾಯನಿಕ ಏನೇನು ಹಾಕ್ಯಾರಿ ಅಂದ್ರೆ ಸರ್? MAP 1 ಚೀಲ ರೀ. ಪೊಟ್ಯಾಶ ಅರ್ಧ ಚೀಲ ರೀ. ಯೂರಿಯಾ 1 ಚೀಲ ರೀ. ಮ್ಯಾಕ್ರೋನ್ಯೂಟ್ರೆಂಟ್ 10 ಕಿಲೋ. ಮುಕುಂದವ್ರ ಇವ್ರ ಸರ್ ಏನಾಗ್ಬೇಕ್ರಿ? ಇವ್ರು ನಮ್ಮ ಅನಾರ ಆಗ್ಬೇಕ್ರಿ. ಇಲ್ಲೇ ನಮ್ಮೂರ್ ತೋಟ ಇವ್ರ ತೋಟ ಕುಡಿಯದವ್ರಿ. ಕುಡಿಯದಾರ ಅಂತ ನಾ ಹಿಂಗ ಇವ್ರಿಗೆ ಹೇಳ್ದಂಗ ಮಾಡೋದಪ್ಪ. ಸಲಾಟ ಏನಾರ ನಾವ್ ಮುಂದ್ ಬರ್ಬೇಕಾಕತಿ, ಹಿಂಗಾದ್ರ ಕೆಲಸ ಆಗಲ್ಲತ್ತಂದ ಹಿಂಗ್ ಮಾಡಿದ್ವಿ ಸಲ. ನಿಮ್ದಂತೂ ಈ ಸರಿ ಎಕ್ಸ್ಪೆಕ್ಟ್ ಅಂತೂ 60-80 ತನಕ ಅಂತೂ ಟಾರ್ಗೆಟ್ ಇಟ್ಟಾರಿ ನೀವು. ಕಡೆ 70 ಆಗಲಿ 80 ಆಗಲಿ ಗುರಿ 80 ಐತ್ರಿ. ಮತ್ ನಾ ದಿವಸ ಕಡಿಮೆ ಐತ್ರಿ. 12 ತಿಂಗಳು ಹಿಡ್ದವ್ರಿ. ದಿವಸ ಹೆಚ್ಚು ಮಾಡ್ಕೋಬೇಕಂದ್ರ ಮತ್ತ ಅದ ಎಲ್ಲ ಹೆಚ್ಚು ಹಾಕೋಬೇಕ್ರಿ. ನಾವು 12 ತಿಂಗಳ ಒಳಗ ಎಷ್ಟ್ ಬೈದೈತಿ ಒಂದ್ ಎಷ್ಟ್ ಅದಾಟ್ ನೋಡ್ಬೇಕು. 80 ಹಿಡಿದ್ರಿ ಕಡೆಕ್ ಒಂದ್ 70 ಹಿಂಗ ಐತ್ರಿ. ಮೊದಲೇ ಅನುಭವ ಐತ್ರಿ ಇದ. ಈಗ ನೀವು ಪೈಲ ಎಷ್ಟ ಇಳುವರಿ ತಗೋತಿದ್ರಿ ನೀವು ಅದ್ರಾಗ್ರಿ? ಈಗ ವರ್ಷದಾಗ್ರಿ ನಾವ್ ಒಂದ್ ವರ್ಷ ಅಂದ್ರ 12 ತಿಂಗಳನ್ಯಾಗ 40-50 ಅಂತ ತೆಗಿತೀವ್ರಿ. ಅದು ಏನ್ ಹಿಂಗ ಇದು ಮಾಡ್ರಿ. ಈಗ ನಾವ್ ವರ್ಷದಾಗ ಒಂದ್ 80 ಟನ್ನಿಂದ ಗುರಿ ಹಿಡ್ದಿವ್ರಿ. ಮೊದಲ 3.5 ಫೂಟ 3 ಫೂಟಿನ ಸಾಲ ಕೊಡ್ತಿದ್ರಿ. ಅವ್ ದಟ್ಟಾಗಿ ಕಬ್ಬದು ಬಾಳ ಐತಿತ್ರಿ. ಈಗ 4.5 ಫೂಟ್ ಐತ್ರಿ. ಅದು 4.5 ಫೂಟಿನ ಸಾಲದವ್ರಿ. ಇದು 80 ಟನ್ ಹಿಡಿದ್ರಿ ನಾವು. ಹಂಗ ಕಬ್ಬುನ ಈ ಸಲ ಹಂಗ ಚಲೋ ಐತಿರ್ಲಿ. ಬಾಡಿ ಹಿಡ ತುದಿತಕ ಒಟ್ಟ ಕಬ್ಬು ಚಲೋ ಐತ್ರಿ. ಅಷ್ಟ ಗುರಿ ಹಿಡ್ದ್ರಿ ಒಂದ್ 90 ತಕ. ಇವರು ಈ ವರ್ಷ ಏನಂತಾರಲ್ಲ, ಇವರು 80 ಟನ್ನಿಂದ ಒಂದ್ ವರ್ಷಕ್ಕೆ 80 ಟನ್ನಿಂದು ಟಾರ್ಗೆಟ್ ಮಾಡ್ಕೊಂಡವ್ರ. ಇವರು ಅಂದ್ರೆ ಏನೇನ ನಮ್ಮ ಒಂದು 3 ಗ್ರೂಪ್ ಅದಾವ. ಒಂದು ಸುಧಾರಿತ ಬೇಸಾಯ, ಸುಧಾರಿತ ಕೃಷಿ, ಮತ್ತು ಶುಗರ್ ಕ್ಯಾನ್ ಕಲ್ಪವೃಕ್ಷ, ಮತ್ತು ಏನೈತಿರಲ್ಲ ಇದು ಯಾವುದು ಶುಗರ್ ಕ್ಯಾನ್ ಕರ್ನಾಟಕ ಫಾರ್ಮರ್ಸ್ ಕರ್ನಾಟಕ ಅಂತ ಐತ್ರಿ. ಇವು ನಮ್ಮ ಗ್ರೂಪ್ ರೀ. ಇವೆಲ್ಲ ಇವು ಕತ್ತಿಸರದ ಸ್ವಲ್ಪ ಶುಗರ್ ಕ್ಯಾನ್ ಕಲ್ಪವೃಕ್ಷ ತಂದು ಅವ್ರದ್ದು ಐತ್ರಿ. ನಮ್ದ ಸ್ವಂತ ಏನಂತಿ ಸುಧಾರಿತ ಕೃಷಿ ಐತ್ರಿ. ಮತ್ತು ಇನ್ನೊಬ್ರಿ ನಮ್ಮ ಫ್ರೆಂಡ್ ರೀ ರವಿಕುಮಾರ್ ಅಂತಂದಾರೆ. ಅವರು ಎಲ್ಲ ಇವು ನಮ್ಮ ಒಂಥರ ಗ್ರೂಪ್ ಇದ್ದಂಗ್ರಿ. ಅದನ್ನ ಫಾಲೋ ಮಾಡ್ಕೋತ ಇವರು ಒಂದು ಲೆಕ್ಕಕ್ಕೆ ಬಂದಾರೆ. ಈಗಂತ ನಾವು ನಮ್ಮ ಗ್ರೂಪ್ನಾಗ ಇವ್ರ ರಗಡ ಚರ್ಚೆ ಮಾಡ್ತಿರ್ತಾರೋ. ಹಿಂಗಾಗಿ ಅಂತೀರ ನಮಗೂ ಖುಷಿ ಆಗ್ತೈತಿ ರೀ. ಅವರು ಕಬ್ಬಿನ ಬೆಳೆ ಸರ್ಕೆ ತೋರಿಸ್ತಿರ್ತಾರೋ. ಈ ಸಂಬಂಧ ಏನಂತಿರಲ್ಲ ಅವ್ರದ್ದು ಒಂದು ವಿಡಿಯೋ ಮಾಡ್ಬೇಕಂತ ನಾವು ಇಲ್ಲಿ ಬಂದಿದ್ದೀವಿ ರೀ. ನೋಡೋಣ ಸಂಖ್ಯಾಶಾಸ್ತ್ರ ಯಾವ ಪ್ರಕಾರ ಹೆಂಗೆ ಮೇಂಟೈನ್ ಮಾಡ್ಯಾರು. ಬಂತರೂ ಮಸ್ತ್ ಬಂದೈತಿ ಬಿಡ್ರಿ. ಅದು ಭಾರಿ ಐತ್ರಿ ಅದೆಲ್ಲ. ಬಂದಾರ ಅದು ಕಬ್ಬ ಸಲ ಚಲೋ ಐತಿಪ್ಪ. ಹಾಸನ್ಕಿತ ಸಲ ಚಲೋ ಐತಿ. ವ್ಯವಸ್ಥೆ ಚಲೋ ಮಾಡಿದ್ವಿ. ಹಿಂಗ ಮಾಡ್ಕೊತವ್ರಿ ಅಂತಂದ ಎಲ್ಲಾರು ಅಂದಂದ್ ಹೋಗ್ತಾರಿ. ಅದಕ್ಕೆ ನಾವು ಈ ಸಲ
ಬೇರೆ ಮಾಡಿ ನೋಡಿ ಈಗ 6 ತಿಂಗಳ ಆಯ್ತಲ್ರಿ ಇದು ನೋಡ್ರಿ ಈಗ 6 ತಿಂಗಳ ಆಗ್ತ ಗಣಿ ಕೇಸ್ ಅದಾವ ನೋಡ್ರಿ ಅನ್ಸ್ ನಾವು ಒಂದೊಂದು ಮನೇಲಿ ಎಷ್ಟು ಅದಾವ ಗೊತ್ತಾತೇನ್ರಿ ಗಣಿತ್ರಿ ಒಂದು 12ರಿಂದ 15 ಅದಾವ್ರಿ 12 ಅಂತೂ ನಿಮ್ಮಣ್ಣದಾವ್ರಿ ಹಾಂ ಹಾಂ 15 ಎಲ್ಲೇ ಸ್ವಲ್ಪ ಎತ್ತರದು ಇರ್ತಾವ್ರಲ್ಲ ಹಾಂ 15 ಇರ್ತಾವ್ರಿ 12 ಅಂತೂ ಅದಾವ್ರಿ ಹಾಂ ಕಬ್ಬಂತೂ ಬೆಳವಣಿಗೆ ರಗಡ ಐತ್ರಿ ಅಷ್ಟೇನೇ ಇರ್ಲಿಕ್ಕಿಲ್ಲ ನನ್ನ ಪ್ರಕಾರ ಒಂದು 10-12 ತನಕ ಇರ್ಬೇಕಂತ ಅನ್ಸೈತ್ರಿ ನೋಡ್ರಿ ಅಷ್ಟ ಇರ್ಬೇಕ್ರಿ ನಾವು ಒಳಗೆ ನೋಡ್ರಿ ಆ ಕಡೆ ಇಲ್ಲಿ ದಂಡ್ಯಾಗ 12 ಅಂದ್ರೆ ಒಳಗೆ ಸ್ವಲ್ಪ ಹೆಚ್ಚು ಇರ್ತಾವ್ರಿ ಅನ್ನೋದು ಹಾಂ ಹಾಂ ಎನ್ಸುದಂದ್ರೆ ಎನ್ಸುದ್ರಿ ಈಗ ನಿಮ್ಗೆ ಏನೈತ್ರಲ್ಲ ಇದು ಎಕರೆಗೆ ಎಷ್ಟು ಕಬ್ಬು ಇರಬೇಕು ಮತ್ತು 10 ಫೂಟ್ನಿಗೆ ಎಷ್ಟು ಇರಬೇಕು ಅನ್ನುವಂಥ ನಿಮ್ಗೆ ಏನದ್ರದ ಮಾಹಿತಿ ಅದು ಇರ್ಬೇಕ್ರಲ್ಲ ಹಾನ್ರಿ ಐತ್ರಿ ಅದ್ರ ಈಗ ಕಬ್ಬ ಒಂದು ಎಕರೆದಾಗ 45,000 ಕಬ್ಬು ಇರ್ಬೇಕ್ರಿ 45,000 ರೂಪಾಯಿ ಕಬ್ಬಿದು ಅಂದ್ರೆ ಅವು ಎಲ್ಲ ಫ್ಯಾಕ್ಟ್ರಿ ಹೋಗೋಟಿಗೆ ನಾಳೆ 40,000 ಕಬ್ಬು ಉಳಿದ್ರು ನಮಗೆ 1 kg ಕಬ್ಬು ಬಂದ್ರು 40 ಟನ್ ಆಕತ್ರಿ 2 kg ಬಂದ್ರೆ 80 ಆಕತ್ರಿ ಮ್ಯಾಗ ಹಂಗ ಚಲೋ ಬಂದ್ರ ಒಂದು 2 ಬಂದ್ರ ಒಂದು 100 ಟನ್ ಟಾರ್ಗೆಟ್ ಐತ್ರಿ ಕಬ್ಬು ಬೆಳೆದಂಗ ಈಗ ನಾವು 12 ತಿಂಗಳು ಟಾರ್ಗೆಟ್ ಇಟ್ಟಿದ್ವಿ 2 kg ಹಿಡಿದ್ರು ನಾವು ಒಂದು 80 ಟನ್ನಿಂದ ಹಿಡಿದಿವ್ರಿ ಮತ್ತೆ ಇದು ಈಗ ಕಬ್ಬು ಒಳಗೆ ಒಂದು ಸಣ್ಣ ಇರ್ತಾವ ಒಂದು ದಪ್ಪ ಇರ್ತಾವ ಎಲ್ಲ ಮಿನಿಮಮ್ ಎವರೇಜ್ ತೆಗೆದ್ರು ಒಂದು 2 kg ಮಾಡ್ಬೇಕು ಅನ್ನೋದು ಈ ಸಲ ಐತ್ರಿ ಇದು ನಾವು ಈಗ ಫಸ್ಟ್ ರಿಲೇ ಅದ ಇಂಕ ತಕ ಇದು ಹಂಗಟ್ ಆಗೈತ್ರಿ ಈಗ ನೀವು ಒಂದು 10 ಫೂಟ್ನ್ಯಾಗ ಎಷ್ಟು ಇರ್ಬೇಕು ಅನ್ನೋದು ಅದ್ರ ಗೊತ್ತಿರ್ಬೇಕಿರ್ಲಿ ನಿಮ್ಗೆ ಗೊತ್ತೈತ್ರಿ ಅದು 45 ಕಬ್ಬು ಇರ್ಬೇಕ್ರಿ ಅದು ಮುಂದೆ ಎಷ್ಟಾನು ಒಂದಿಷ್ಟು ಇರ್ಬೇಕು ಅನ್ನೋರ್ಲೆ ಮೊದಲ್ರಿ ಹ್ಞೂ ರೀ ಎಷ್ಟ ಇರ್ಬೇಕು ಅವ್ರ ಯಾಕಂದ್ರೆ ಫ್ಯಾಕ್ಟ್ರಿ ಕೊಟ್ಟು ಬೀಳೋಟ್ಗೆ ಏನೇನು ನರಿ ಕಡಿ ಅದನ್ನ ಕಡೆ ಇವ್ ಆದ್ರೂನ್ರಿ 40,000 ಅಂತೂ ಫ್ಯಾಕ್ಟ್ರಿ ಕಬ್ಬು ಹೋಗಬೇಕ್ರಿ 40,000 ಆದ್ರ 80 ಟನ್ ಅದ್ರ ಫ್ಯಾಕ್ಟ್ರಿನವ್ರ ಸ್ವಲ್ಪ ಇದಾದ್ರೂನ್ರಿ ನಮಗಟ್ಟ ಇರ್ಬೇಕ್ರಿ ಒಂದ್ ಸ್ವಲ್ಪ ಎನಿಸೋದು ಏನ್ ನೋಡ್ತೀರೇನ್ರಿ ಒಂದು ಎಣಸುದ್ರಲ್ಲೇ ರೀ ಒಂದು 10 ಫೂಟ್ ಎನಿಸೋದು ನಿಮ್ಗೆ ಗೊತ್ತಾಗತ್ರಿ ಅದು ಎಷ್ಟು ಇಷ್ಟ ಅದಾವ ನಂಗೆ ಒಂದು ಲೆಕ್ಕ ಸಿಗ್ತೈತ್ರಿ ಈಗ 10 ಫೂಟ್ನಾಗ ಇಟ್ಟು ಕಬ್ಬಿದ್ರೆ ಇಟ್ಟು ಹೊಲ ಎಲ್ಲ ಹಿಂಗ ನಮಗ್ ಗೊತ್ತಾಗ ಇಟ್ಟು ಹಾಕೈತೆ ನಮಗೆ ಯೋರಾಜ್ ಹತ್ತೈತಿ ಒಂದ್ ಸ್ವಲ್ಪ ಎನಿಸಿ ನೋಡ್ರಿ ಎಷ್ಟು ಆಕೈತ್ರಿ ಸುಮ್ಮ ಅಂದಾಜ್ರಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 ಆಯ್ತೇನ್ರಿ ಅಲ್ಲಿ 10 ಫೂಟ್ ರೀ ಇಲ್ಲಿಗೆ 10 ಫೂಟ್ ಎಷ್ಟ್ರಿ 50 ತಕ ಅದಾವ್ರಿ 48 ಅದಾವ್ರಿ ಎಷ್ಟು ಅದ್ರಿ ಒಂದ್ ಸಾಲಿನ 48 ಒಂದ್ ಸಾಲಿನ 50 ತಕ ಇರ್ತಾವ್ರಿ ಅವ ಇದ್ರಾಗ 48 ಬಂದಾವ್ರಿ ಮುಂದಿನ ಸಾಲಿನ ಒಂದ್ 4 ಕಡಿಮೆ ಇರ್ತಾವ ಹೆಚ್ಚು ಇರ್ತಾವ್ರಿ ಒಟ್ಟು ನಿಮ್ಮ ಟೋಟಲ್ದಾಗ ಫ್ಯಾಕ್ಟ್ರಿಗೆ ಹೋಗೋದ್ರಾಗ ನೀವು ಒಂದು 40 ಕಬ್ಬ್ ಬರೀ ಉಳಿತಾವ ಅನ್ನೋದು ನಿಮ್ದು ಲೆಕ್ಕ ರೀ ಬರೀ ಉಳಿತಾವ ಅನ್ನೋದು ಲೆಕ್ಕ 40 ಕಬ್ಬುದ 1 kg ದಂಗೆ ಬಿದ್ರೆ ನಿಮ್ಗೆ 40 ಟನ್ ಆಕೈತಿ 2 kg ಬಿದ್ರೆ ಇಂತಿ 80 ಟನ್ ಆಕೈತಿ ಅನ್ನೋದು ಒಂದು ಎವರೇಜ್ ನಿಮ್ಗೆ ಒಟ್ಟು 2 kg ಕಬ್ಬ ಮಾಡವ್ರಿ ನೀವು 2 kg ಮಾಡ್ಬೇಕು ಅನ್ನೋದೈತ್ರಿ ಈಗ ಬೆಳವಣಿಗೆ ಅದು ನೋಡ್ರಿ 2 kg ಬೀಳೋದಕ್ಕೆ ಅನಿಸ್ತೈತ್ರಿ ಮತ್ ಸಾಲಿನ ಸಲ ಈ ಸಲ ಬಾಳ ಗ್ಯಾಪ್ ಕೊಟ್ಟಿದ್ರಿ 4 ಕೊಟ್ಟಿದ್ದು ಸುಮ್ಮನೆ ಗಾಳಿ ಬಿಸಿಲ ಎಲ್ಲ ಸೂರ್ಯನ ಬಿಸಿಲ ಗಾಳಿ ಎಲ್ಲ ಬೀಳತೈತ್ರಿ ಬಿಟ್ಟು ಕಾರಣ ಕಬ್ಬ ಇದಾಕತ್ರಿ ಬಿಸಿಲು ಬಡ್ದು ದಪ್ಪಾಗಿ ಇದಾಕತ್ರಿ ಸೇರ್ಸಾಕತ್ರಿ ಹಿಂಗಾಗ್ರಿ ಚಲೋ ಐತಿ ಬಿಡ್ರಿ ಕಬ್ಬು ಭಾರಿ ಐತ್ರಿ ವರ್ಷನೇ ಆದ್ರಿ ಕಬ್ಬು ಹಿಂಗ ಚಲೋ ಐತಿ ನಾವು ಹಾಗೆ ಹಿಂಗೆ ಇರ್ತಿದಿಲ್ರಿ ಅವು ಗೊಬ್ಬರ ಒಯ್ತಿದ್ರೆ ಎತ್ತಿ ಹೆಚ್ಚು ಒಯ್ತಿದ್ರೆ ಎವರೇಜ್ ಕುಂಡಿರ್ತಿದ್ರಿ ಯಾವ ಟೈಮ್ದಾಗ ಯಾವ ಗೊಬ್ಬರ ಒಯ್ಬೇಕು ಗೊತ್ತಾಗಲಿಲ್ರಿ ಈ ಸಲ ಎಲ್ಲ ಪಪ್ಪು ಸರ್ಗಳಿಂದ ಎಲ್ಲ ಹೇಳಿದಾಗ ಮಾಡೈತ್ರಿ ಹಿಂಗಾಗಿ ಚಲೋ ಐತ್ರಿ ಸಲ ಕಬ್ಬ ಹಿಂಗೆ ಎಲ್ಲ ರೈತರದು ಹಿಂಗೆ ಬೆಳೆಸ್ಬೇಕು ನೋಡ್ರಿ ಮೊದಲು ನಾವು 50-40 ಟನ್ ಬೆಳೆಸ್ತಿದ್ರಿ ವರ್ಷದಾಗ ಈ ಸಲ ವರ್ಷದ ಮಟ್ಟಿಗೆ 80 ಟನ್ನಿಗೆ ಗುರಿ ಮುಟ್ಟಬೇಕು ಅನ್ನೋದು ಐತ್ರಿ ನೋಡ್ರಿ ಈ ರೀತಿ ಕಬ್ಬ ಬೆಳೆಸ್ಯಾರ ನೋಡ್ರಿ ಇವ್ರಿ ರೀತಿ 12 ತಿಂಗಳಕ್ಕೆ 80 ಟನ್ನಿನ ಟಾರ್ಗೆಟ್ ಹಿಡ್ದಾರ್ರಿ ಈಗಂತರೂ ನಮಗೆ ನೋಡಾಕ ಐತ್ರಿ ಅದು ಆ ರೀತಿ ಐತಿ ಬೆಳವಣಿಗೆನೂ ಚಲೋ ಐತಿ ಗ್ರೋತ್ ಚಲೋ ಐತಿ ಅದು ಅಂತ ಅವ್ರ ನಿರ್ವಹಣೆ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಯಾರು ನೋಡೋಣ್ರಿ ನೆಕ್ಸ್ಟ್ ಏನೈತಿ ಇದನ್ನ ಫ್ಯಾಕ್ಟ್ರಿ ಹೋಗೋ ಟೈಮ್ದಾಗ ಏನೈತಿ ನಾ ಮತ್ತೆ ಇವ್ರ ತಕ್ಕ ಬಂದು ಇವ್ರು ಎಷ್ಟು ಹೊಂಟೈತಿ ಎಷ್ಟೆಲ್ಲ ಇದನ್ನ ಇವ್ರ ಮಾಹಿತಿ ನನ್ನ ತಗೊಂಡ್ ಕಿಸನ ಗ್ರೂಪ್ನಾಗ ಎಲ್ಲರೇ ನಾ ಇದ್ರ ಮಾಹಿತಿ ಕೊಟ್ಬಿಡ್ತೇನೆ ನಿಮ್ಗೆ ಅಲ್ಲಿ ತಕ ಏನೈತಿ ನಾನು ಮತ್ತೆ ನಿಮ್ಮ ಮುಂದಿನ ವಿಷಯಕ್ಕೆ ವಿಡಿಯೋಕ್ಕೆ ಮತ್ತೆ ನಾವು ನೀವು ಭೇಟಿ ಆಗೋನು ಅಲ್ಲಿ ತಕ ಏನಂತೀರಿ ನಮಸ್ಕಾರ